ನೀನು ಬೇಕಂತಲೇ ಸುಟ್ಟಾಕ್ತೆ ಅಲ್ವಾ? ಏನ್ ಹೇಳ್ತಿದ್ಯಾ ದೊಡ್ಡಮ್ಮ? ಏನೂ ಗೊತ್ತಾಗ್ತಿಲ್ಲ. ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ. ಸೀನು ಮೇಲೆ ನನಗೆ ಎಷ್ಟು ನಂಬಿಕೆ ಇತ್ತು, ಆದ್ರೆ ಈಗ ಸೀನು ಏನು ಹೇಳ್ತಿದ್ದಾನೆ ಗೊತ್ತಾ? ನನಗೆ ಮದ್ವೆ ಇಷ್ಟ ಇಲ್ಲ, ನಾನು ಆದ್ಯನ್ ಪ್ರೀತಿಸ್ತಾ ಇದ್ದೀನಿ ಅಂತ. ಚಿಕ್ಕ ವಯಸ್ಸಿದ್ದನು ಸೀನು ಇವ್ರ ಮಾತನ್ನ ಧಿಕ್ಕರಿಸಿದ್ದನ್ನ ನಾನು ನೋಡಿಲ್ಲ ಆದ್ಯ. ಆದ್ರೆ ಈಗ ಇವರು ನಿಶ್ಚಯ ಮಾಡಿರೋ ಮದ್ವೆನ ನನಗಿಷ್ಟ ಇಲ್ಲ, ನಾನು ಮಾಡ್ಕೊಳ್ಳಲ್ಲ ಅಂತಿದ್ದಾನೆ. ಇವರು ಮಾತಿಗಿಂತನೂ ನನಗೆ ಪ್ರೀತಿನೇ ಹೆಚ್ಚು ಅನ್ನೋ ರೀತಿನಲ್ಲಿ ಮಾತಾಡ್ತಿದ್ದಾನೆ. ನನಗ್ಯಾಕೋ ಇದನ್ನೆಲ್ಲ ನೋಡ್ತಿದ್ರೆ ನೀನು ಸೀನುನ ಪ್ರೀತಿಸ್ತಾ ಇದೀಯ ಅಂತ ನನಗ್ಯಾಕೋ ಅನ್ಸಕ್ ಶುರುವಾಗ್ತಿದೆ. ದೊಡ್ಡಮ್ಮ, ಏನ್ ನೀವ್ ಹೇಳ್ತಿರೋದು? ನನ್ ಮಮ್ಮ ವಿಷಯದಲ್ಲಿ ನಡೆದಿರೋ ತಪ್ಪು ನನ್ನ ವಿಷಯದಲ್ಲಿ ನಡಿಬಾರ್ದು ಅಂತ ಮಾತು ತಗೊಂಡಿದ್ದೀರಾ ಅಲ್ವಾ? ನಾನಿನ್ನೂ ಆ ವಿಷಯನ ಮರ್ತಿಲ್ಲ. ನನಗಿರೋ ಒಂದೇ ಒಂದು ನಂಬಿಕೆ ನೀನೆ. ದೊಡ್ಡಮ್ಮ, ನನ್ನ ಅಪಾರ್ಥ ಮಾಡ್ಕೋಬೇಡ. ನನ್ನ ಕ್ಷಮಿಸು ಆದ್ಯ. ಆ ಲಗ್ನ ಪತ್ರಿಕೆನ ನೀನ್ ಗೊತ್ತಿಲ್ಲದೆ ಸುಟ್ಟಾಕ್ತೆ ಅಂದ್ರೆ ನನ್ಗ್ಯಾಕೋ ನಂಬಕ್ಕೆ ಆಗ್ತಿಲ್ಲ. ನೀನೇ ಸೀನು ಮೇಲಿನ ಪ್ರೀತಿಯಿಂದ ಈ ಮದ್ವೆನ ನೋಡೋಕ್ಕಾಗದೆ ಸುಟ್ಟಾಕ್ತೆ ಅನ್ನಿಸ್ತಿದೆ. ಇಲ್ಲ ದೊಡ್ಡಮ್ಮ, ಇಲ್ಲ. ಈ ಮದ್ವೆ ನಡಿಬೇಕು ಅಂತ ಕೇಳ್ಕೊತಿದ್ದೀನಿ. ನಿಮ್ಮೆಲ್ಲರ ಜೊತೆಗೆ ನಾನು ಸಂತೋಷವಾಗಿರ್ಬೇಕು ಅಂತ ಕೇಳ್ಕೊತಿದ್ದೀನಿ. ಆದ್ಯ, ನಾನು ನಂಬೇಕು ಅಂದ್ರೆ ನೀನೊಂದು ಕೆಲಸ ಮಾಡಬೇಕು. ಹೇಳು ದೊಡ್ಡಮ್ಮ, ಹೇಳು. ಸೀನುನ ಪ್ರೀತಿಸ್ತಿಲ್ಲ ಅಂತ ನಿರೂಪಿಸೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ದೊಡ್ಡಮ್ಮ. ಹೇಳು, ಏನದು? ಈಗ ಹೇಳು. ನಿನ್ನ ಅಮ್ಮನ ಮೇಲೆ ಆಣೆ ಮಾಡಿ ಹೇಳು, ನೀನು ಸೀನನ್ನು ಪ್ರೀತಿಸ್ತಿದ್ಯಾ ಇಲ್ವಾ? ಆದ್ಯ, ನಾನು ನಿನ್ನನ್ನೇ ಕೇಳ್ತಾ ಇರೋದು. ಸೀನನ್ನು ಪ್ರೀತಿಸ್ತಾ ಇದೆಯಾ? ಸರಿ, ನನ್ನ ಮೇಲೆ ಆಣೆ ಮಾಡಿ ಹೇಳು. ಆದ್ಯನನ್ನ ಪ್ರೀತಿಸ್ತಾ ಇಲ್ಲ ಅತ್ತೆ. ನಾನೇ ಆದ್ಯನ ಪ್ರೀತಿಸ್ತಾ ಇರೋದು. ತನ್ನ ಹೆತ್ತಪ್ಪನ್ನೇ ಬಿಟ್ಟು ಬಂದ್ಲು ಅಂದ್ರೆ ನನಗೋಸ್ಕರ ಬಂದ್ಲು ಅಂತ ಅನ್ಕೊಂಡೆ. ಆದ್ರೆ ಇವಳು ಈ ಜನ್ಮದಲ್ಲಿ ನಿನ್ನನ್ನು ಪ್ರೀತಿಸೋದು ಆಗಲ್ಲ ಅಂತ ಹೇಳ್ಬಿಟ್ಲು ಅತ್ತೆ. ಈ ಮದ್ವೆ ಎಲ್ಲಿ ನಡೆದ್ಬಿಡುತ್ತೋ ಅಂತ ನಾನು ಭಯ ಪಡ್ತಾ ಇದ್ದೀನಿ. ಆದ್ರೆ ಇವಳು ಈ ಮದ್ವೆ ಹೇಗಾದ್ರೂ ನಡಿಲೇಬೇಕು ಅಂತ ಬೇಡ್ಕೋತಾ ಇದ್ದಾಳೆ. ನಿನ್ ಮದ್ವೆ ನಡಿಬೇಕು ಅಂತ ಅವಳು ಅನ್ಕೊಂಡಿದ್ದಿದ್ರೆ ಲಗ್ನ ಪತ್ರಿಕೆನ ಯಾಕೆ ಸುಟ್ಟಾಕ್ತಿದ್ಲು ಸೀನು?
ಎಲ್ಲರ ಮುಂದೆನೂ ಯಾಕಿಷ್ಟು ಅವಮಾನನ ಅನುಭವಿಸ್ತಾ ಇದ್ಲು? ಇವಳು ಮಾಡಿದ ಪ್ರತಿಯೊಂದು ಕೆಲಸಕ್ಕೂ ನನ್ನ ತಂಗಿನ ಎಲ್ಲರೂ ಬೈತಿದ್ರೆ ನನಗೆ ಪ್ರಾಣನೇ ಹೋದಾಗತ್ತೆ ಸೀನು. ಇಂಥ ಅಕ್ಕ ಬದುಕಿರೋದೇ ವ್ಯರ್ಥ ಅಂತ ಅನಿಸ್ತಾ ಇದೆ. ನನ್ನ ಕ್ಷಮಿಸ್ಬಿಡಿ ಅತ್ತೆ. ಮದುವೆ ಪತ್ರಿಕೆನ ಸುಟ್ಟಾಕಿದ್ದು ಆದ್ಯ ಅಲ್ಲ, ನಾನೇ. ಚಾರುನ ಮದುವೆ ಆಗೋದಿಷ್ಟ ಇಲ್ಲದೆ ಇರೋದಕ್ಕೆ ಮದುವೆ ಪತ್ರಿಕೆನ ಸುಟ್ಟಾಕ್ದೆ. ಈ ವಿಷಯ ಗೊತ್ತಾದ್ರೆ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಅನ್ಕೋತಾರೆ ಅಂತ ಅಪವಾದನ ಅವಳ ಮೇಲೆ ಹೊರಿಸ್ಕೊಂಡ್ಲು ಅತ್ತೆ. ಇವಳು ನಿಮ್ಮ ನಂಬಿಕೆನ ಯಾವತ್ತೂ ಮುರಿಯೋದಿಲ್ಲ ಅತ್ತೆ. ಆದ್ಯ, ಸೀನು ಹೇಳಿದ್ ನಿಜನಾ? ನನ್ನನ್ನು ಕ್ಷಮಿಸು ಆದ್ಯ. ನನ್ನ ತಂಗಿ ಹಾಗೆ ನೀನು ಕೂಡ ಎಲ್ಲಿ ದೂರ ಆಗಿ ಹೋಗ್ತೀಯೋ ಅಂತ ಸ್ವಲ್ಪ ಅವಸರ ಪಟ್ಬಿಟ್ಟೆ. ನಿನಗೆ ಅನ್ನಬಾರ್ದು ಮಾತುಗಳನ್ನೆಲ್ಲ ಅಂದ್ಬಿಟ್ಟೆ. ನನ್ನನ್ನು ಕ್ಷಮಿಸು ಆದ್ಯ, ನನಗೆ ಕ್ಷಮಿಸು. ಅಯ್ಯೋ, ನೀನೇ ನನ್ನ ಕ್ಷಮಿಸ್ಬೇಕು ದೊಡ್ಡಮ್ಮ. ನಾನು ಕೂಡ ಸೀನುನ ಪ್ರೀತಿಸ್ತಿದ್ದೀನಿ ಅನ್ನೋ ಅನುಮಾನ ನಿನಗೆ ಬಂದಿದೆ ಅಂದ್ರೆ ಅದು ನಂದೇ ತಪ್ಪು, ನಂದೇ ತಪ್ಪು. ಸೀನು ಮದ್ವೆ ಚಾರು ಜೊತೆ ನಡಿಬೇಕು ಅಂತ ಕೇಳ್ಕೊತಿದ್ದೀನಿ. ಸೀನು ಚಾರು ಜೊತೆಗೆ ಈ ಮನೆ ಮೊದಲಿನ ಹಾಗೆ ವೃಂದಾವನದ ಹಾಗೆ ಇರ್ಬೇಕು ಅಂತ ಬೇಡ್ಕೋತಿದ್ದೀನಿ ದೊಡ್ಡಮ್ಮ. ನನಗೀಗ ನಂಬಿಕೆ ಬಂತಮ್ಮ. ನನ್ನ ಮಾತನ್ನ ನೀನು ಉಳಿಸ್ತೀಯ ಅಂತ ಈಗ ನಂಬ್ತೀನಿ. ಏನಾಯ್ತು ಸೀನು? ಏನೋ ಬೇಜಾರಲ್ಲಿದ್ದಾಗಿದೆಯಾ? ಅಡುಗೆ ಇಷ್ಟ ಆಗಿಲ್ವಾ? ಅಡುಗೆ ಇಷ್ಟ ಆಗ್ಲಿಲ್ವಾ? ಲೇಯ್, ಜಾನ್ ಕಮ್ಮ ಮಾಡಿರೋ ಅಡುಗೆ ಕಣ ಇದು. ಎಷ್ಟು ಸಲ ತಿಂದ್ರು ಮತ್ತೆ ಮತ್ತೆ ತಿನ್ಬೇಕು ಅನ್ಸತ್ತೆ ಕಣ. ಚೆನ್ನಾಗಿಲ್ಲ ಅಂದ್ರೆ ಕಣ್ಣು ಹೋಗುತ್ತೆ ಕಣ, ತಿನ್ನು. ಅಡುಗೆ ಏನೋ ಚೆನ್ನಾಗಿದೆ ಮಾವ, ನನ್ನ ಮನಸ್ಸು ಸರಿ ಇಲ್ಲ ಅಷ್ಟೇ. ಮನುಷ್ಯರಾಗಿಲ್ಲ. ನನಗೆ ರುಚಿ ಹೇಗೆ ಗೊತ್ತಾಗುತ್ತೆ? ಏನಾಯ್ತು ಸೀನು? ಲಗ್ನ ಪತ್ರಿಕೆ ಸುಟ್ಟೋಯ್ತು ಅಂತ ಇನ್ನೂ ಬೇಜಾರು ಮಾಡ್ಕೊಂಡಿದೀಯಾ? ಇಲ್ಲಿ ನನ್ನ ಮನಸ್ಸೇ ಸುಟ್ಟು ಹೋಗ್ತಿದೆ ಅತ್ತೆ. ಆ ನೋವನ್ನು ಯಾರು ಅರ್ಥ ಮಾಡ್ಕೋತಾ ಇಲ್ಲ. ಏನಾಯ್ತೋ ಹೇಳೋ. ಮದುವೆ ಕಾರ್ಡ್ ಸುಟ್ಟು ಹೋಗಿದ್ದಕ್ಕೆ ನನಗೇನು ಬೇಜಾರಿಲ್ಲ, ಆದರೆ ಅನಾವಶ್ಯಕವಾಗಿ ಅಮ್ಮ ಆದ್ಯನ ಮೇಲೆ ಕೈ ಮಾಡಿದ್ರಲ್ಲ, ಅದಕ್ಕೆ ಬೇಜಾರಾಗ್ತಿದೆ ಅಜ್ಜಿ. ಪಾಪ ಅವಳು ಊಟ ಮಾಡೋಕ್ಕೂ ಬಂದಿಲ್ಲ. ಸೀನು, ಆಚಾರ ಸಂಪ್ರದಾಯಗಳ ಬಗ್ಗೆ ತಿಳಿದೆ ಮಾತಾಡ್ಬೇಡ. ಲಗ್ನ ಪತ್ರಿಕೆ ಸುಟ್ಟು ಹೋಗೋದು ಚಿಕ್ಕ ವಿಷಯನೇನೋ ನಿನ್ಗೆ? ಅಪಶಕುನ ಕಣೋ ಅದು. ಮೊದ್ಲೇ ಏನ್ ಅಡ್ಡಿ ಆತಂಕ ಬರುತ್ತೋ ಅಂತ ಹೆದರ್ಕೊಂಡು ಸಾಯ್ತಿದ್ದೀನಿ. ನೀನ್ ಮತ್ತೆ ಅದ್ರ ಬಗ್ಗೆನೇ ಮಾತಾಡ್ತಿದ್ಯಲ್ಲ, ಸುಮ್ನೆ ತಿನ್ನು. ಪದ್ಮ,
ಗೊತ್ತಿಲ್ಲದೆ ಆಗೋಯ್ತು ಅಂತ ಹೇಳಿದ್ಲಲ್ವಾ? ಮತ್ತೆ ಮತ್ತೆ ಆ ವಿಷಯ ಬೇಗ ಹೇಳು. ನೀನ್ ಈಗ ವಹಿಸ್ಕೊಂಡ್ ಬರೋದಿಕ್ಕೆ ಜಾನಕಿ ಆ ಆದ್ಯ ಬೇಕಾ ಬಿಟ್ಟು ವರ್ತಿಸ್ತಿದ್ದಾಳೆ. ಆ ಜಾಗದಲ್ಲಿ ಅಣ್ಣ ಇದ್ದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಅವಳು ಅಣ್ಣ ಬರ್ತಿದ್ದಾರೆ. ರಾಜಲಕ್ಷ್ಮಿ ಅವಳು ಊಟಕ್ಕೆ ಬರಲಿಲ್ವಾ? ಆದ್ಯನ್ ಕರ್ದೆ ಅಪ್ಪ, ಆದ್ರೆ ಅವಳು ಬರಲಿಲ್ಲ. ಬೇಜಾರು ಮಾಡ್ಕೊಂಡಿದ್ದಾಳೇನೋ ಭಾವನವ್ರೆ. ನಾನ್ಯಾಕೆ ಬೇಜಾರು ಮಾಡ್ಕೋತೀನಿ? ಹಸು ಆಗ್ತಿದೆ. ಏನ್ ಎಲ್ರೂ ಹಾಗೆ ನೋಡ್ತಿದ್ದೀರಾ? ಊಟ ಮಾಡಿ. ಆದ್ಯ, ಅತ್ತೆ ಹೊಡೆದಿದ್ದಕ್ಕೆ ನೀನು ಸ್ವಲ್ಪನೂ ಬೇಜಾರು ಮಾಡ್ಕೊಂಡಿಲ್ವಾ? ಅತ್ತೆ ಹೊಡೆದ್ರು ಅಂತನೋ ಮಾವಯ್ಯ ಬೈದ್ರು ಅಂತನೋ ಊಟ ಬಿಟ್ರೆ ನಮ್ ಲೈಫ್ ಮುಗಿದ ಹಾಗೇನೆ. ಪದ್ಮ, ತುಪ್ಪ ಬಡ್ಸೋದಕ್ಕೆ ಬಂದೆ ಅಣ್ಣ. ರಾಜು, ಲಗ್ನ ಪತ್ರಿಕೆ ಸುಟ್ಟೋಗಿದ್ದನ್ನು ನೋಡ್ದಾಗಿಂದ ನನ್ನ ಮನ್ಸು ಯಾಕೋ ಸರಿ ಇಲ್ಲ. ಮದ್ವೆಗೆ ಮುಂಚೆ ಹೀಗೆ ನಡೆದಿದ್ದು ನನ್ಗೆ ಯಾಕೋ ತುಂಬ ಭಯ ಆಗ್ತಿದೆ. ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿ ಆ ಶ್ರೀರಾಮನಿಗೆ ನಮಸ್ಕಾರ ಮಾಡೋವರೆಗೂ ನನ್ನ ಮನ್ಸಿಗೆ ಸಮಾಧಾನ ಆಗಲ್ಲ. ನಡೆದಿರೋದ್ರ ಬಗ್ಗೆ ಜಾಸ್ತಿ ಯೋಚಿಸ್ಬೇಡ ಅಮ್ಮ. ನಾಳೆ ಹೇಗೂ ದೇವಸ್ಥಾನಕ್ಕೆ ಹೋಗ್ತಾ ಇದೀವಲ್ವಾ, ಶ್ರೀರಾಮನಿಗೆ ಲಗ್ನ ಪತ್ರಿಕೆಯನ್ನು ಸಮರ್ಪಿಸಿ ಮದುವೆ ಕೆಲಸನ ಶುರು ಮಾಡೋಣ. ಎಲ್ಲ ಒಳ್ಳೇದೇ ಆಗುತ್ತೆ. ಯಾವುದೇ ಸಮಸ್ಯೆ ಆಗದೆ ಮದ್ವೆ ಆದ್ರೆ ಅಷ್ಟೇ ಸಾಕು ದೊಡ್ಡಪ್ಪ. ಅಷ್ಟಕ್ಕೂ ಯಾರು ಕಂಡ್ಬಿದ್ದಿದ್ಯೋ ಏನೋ, ಯಾವುದಾದ್ರೂ ಒಂದು ರೂಪದಲ್ಲಿ ಅಪಶಕ್ನ ಅನ್ನೋದು ನಡೀತಾನೆ ಇದೆ. ಯಾವುದೇ ತೊಂದರೆ ಇಲ್ಲದೆ ಮದ್ವೆ ಆಗುತ್ತೋ ಇಲ್ವೋ ಅಂತ ಭಯ ಆಗ್ತಿದೆ ದೊಡ್ಡಪ್ಪ. ಚಾರು, ಊಟ ಮಾಡುವಾಗ ಈ ವಿಷಯಗಳನ್ನೆಲ್ಲ ಮಾತಾಡುವಂಥ ಅವಶ್ಯಕತೆ ಏನಿದೆ ಹೇಳು? ಎಲ್ಲ ಚೆನ್ನಾಗಿ ನಡೆಯುತ್ತೆ. ನೀನು ಊಟ ಮಾಡು. ಬೇರೆಯವ್ರ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡೋದು ಅವಳಿಗೆ ಅಭ್ಯಾಸ ಅಲ್ವಾ ಅತ್ತೆ? ಅದಕ್ಕೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾಳೆ. ಅಂದರೆ ನಾನು ಹೇಳಿದ್ದು ಮದುವೆ ಪತ್ರಿಕೆ ಸುಟ್ಟೋಗಿರೋದನ್ನ ನೆನ್ಪು ಮಾಡಿಸಿ ಪದೇ ಪದೇ ಎಲ್ರೂ ಬೇಜಾರು ಮಾಡ್ತಿದ್ದಾಳೆ ಅಂತ ಹೇಳಿದೆ. ಕ್ಷಮಿಸ್ಬಿಡಿ. ನೋಡಮ್ಮ ಚಾರು, ಆಚಾರಗಳ ಮೇಲೆ ನಂಬಿಕೆ ಇರಬೇಕು, ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ವ್ಯಕ್ತಿನ ನಂಬಬೇಕು. ಯಾವ ಅಡ್ಡಿನೂ ಇಲ್ಲದೆ ನಿನ್ನ ಮದುವೆ ನಡೆಯುತ್ತೆ. ನಾಳೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಮದುವೆ ಕೆಲಸನ ಶುರು ಮಾಡ್ತಾ ಇದ್ದೀವಿ. ಎಲ್ಲರೂ ಊಟ ಮಾಡಿ. ಸೀನು,
ನೋಡಿದ್ಯಾ, ನಿನ್ ಮದ್ವೆಗೆ ಇವತ್ತು ಆ ದೇವರ ಆಶೀರ್ವಾದ ಕೂಡ ಸಿಗುತ್ತೆ. ಅಂದ್ರೆ ಯಾವ ಅಡ್ಡಿನೂ ಇಲ್ದೆ ನಿಮ್ ಮದ್ವೆ ನಿರ್ವಿಘ್ನದಿಂದ ನಡೆಯುತ್ತೆ. ಇನ್ನು ನಿನ್ ಮನ್ಸಲ್ಲಿ ನನ್ ಮೇಲೆ ಪ್ರೀತಿ ಇದ್ರೆ ಎಲ್ಲದನ್ನು ಮರ್ತು ಹೋಗಿ ನಿನ್ ಮ್ಯಾರೇಜ್ ಲೈಫ್ ಚೆನ್ನಾಗಿರ್ಬೇಕು ಅಂತ ಕೇಳ್ಕೊ ಸೀನು. ಯಾಕೆ ನಗ್ತಿದ್ಯಾ? ನಗ್ದೆ ಇನ್ನೇನ್ ಮಾಡ್ಲಿ? ಪತ್ರಿಕೆಯಲ್ಲಿರೋರ್ ಮದ್ವೆ ನಡಿಬೇಕು ಅಂತ ಆ ದೇವ್ರೇನಾದ್ರೂ ಆಶೀರ್ವಾದ ಮಾಡಿದ್ರೆ ನಮ್ ಮದ್ವೆ ಆಗ್ಬಿಡುತ್ತೆ ಆದ್ಯಾ. ನೀನಿನ್ನೂ ಮದ್ವೆ ಪತ್ರಿಕೆಯಲ್ಲಿ ನಂದು ಮತ್ತೆ ಚಾರು ಫೋಟೋ ಇದೆ ಅಂತ ಅನ್ಕೊಂಡಿದ್ಯಾ? ಅನ್ಕೊಳ್ಳೋದೇನು, ನಿಮ್ಮಿಬ್ಬರದೇ ಅಲ್ವಾ ಸೀನು ಮದ್ವೆ? ಕಾರ್ಡ್ಸ್ ಕೂಡ ಹಾಗೆ ಪ್ರಿಂಟ್ ಆಗಿದೆ. ಇಲ್ಲ ಆದ್ಯ, ನಮ್ಮಿಬ್ರು ಮದ್ವೆಗೆ ದೇವ್ರು ಆಶೀರ್ವಾದ ಮಾಡ್ಲಿ ಅಂತ ನಾನೇ ಫೋಟೋನ ಬದಲಾಯಿಸಿದ್ದೀನಿ. ಅಷ್ಟೇ ಅಲ್ಲ, ಹೆಸರು ಕೂಡ ಚೇಂಜ್ ಮಾಡಿದ್ದೀನಿ. ಏನ್ ಸೀನು ನೀನ್ ಹೇಳ್ತಿರೋದು? ಹೌದು ಆದ್ಯ, ಅಷ್ಟಕ್ಕೂ ಚಾರು ಫೋಟೋ ಇದ್ದಿದ್ರೆ ನಾನು ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ಲ. ಏನೋ ಒಂದ್ ಸುಳ್ಳು ಹೇಳಿ ತಪ್ಪಿಸ್ಕೊಬಿಡ್ತಿದ್ದೆ. ಸೀನು, ನಿನಗೆ ಸ್ವಲ್ಪ ಆದ್ರೂ ಬುದ್ಧಿ ಇದ್ಯಾ? ಯಾಕೆ ಹೀಗ್ ಮಾಡ್ತಿದ್ಯಾ? ಈಗ ಕಾರ್ಡ್ ಯಾರಾದ್ರೂ ನೋಡಿದ್ರೆ ಏನ್ ನಡೆಯುತ್ತೆ ಅಂತ ಗೊತ್ತಾ? ಅಯ್ಯ, ಏನಾಗುತ್ತೆ? ಅಮ್ಮಮ್ಮ ಅಂದ್ರೂ ಮದ್ವೆ ನಿಂತು ಹೋಗುತ್ತೆ. ನನ್ ಟೈಮ್ ಚೆನ್ನಾಗಿದ್ರೆ ನಿನಗೂ ನನಗೂ ಮದ್ವೆ ನಡೆಯುತ್ತೆ. ನನಗೆ ಹೇಗಾದ್ರೂ ಓಕೆ. ಸೀನು, ಹುಚ್ಚಿನ ತರ ಮಾತಾಡ್ಬೇಡ. ನಿನಗೆ ಪ್ರೀತಿ ಹುಚ್ಚ ಹಿಡ್ದು ಏನೇನೋ ಮಾತಾಡ್ತಿದ್ಯಾ. ನನ್ ಪ್ರೀತಿಸಿದ್ದು ನಿನ್ನೆ ಅಲ್ವಾ ಆದ್ಯ? ನನ್ ಪ್ರೀತಿ ನಾನು ಪಡೆಯೋದಕ್ಕೆ ನನ್ ಪ್ರಯತ್ನ ನಾನು ಪಡ್ಲೇಬೇಕಲ್ವಾ? ಅದಕ್ಕೆ ಹೀಗೆ ಮಾಡಿದ್ ನಾನು. ಐ ಆಮ್ ಸಾರಿ ಆದ್ಯ. ಓಕೆ ಸೀನು, ನಮಸ್ಕಾರ ರಾಜಾರಾಮ್ ಅವರೇ. ನಮಸ್ಕಾರ ಪುರೋಹಿತ್ರೆ. ಎಲ್ಲ ಕ್ಷೇಮನಾ? ಎಲ್ಲ ಕ್ಷೇಮವಾಗಿದೆ ಪುರೋಹಿತ್ರೆ. ಹೀಗೆ ಕುಟುಂಬ ಸಮೇತರಾಗಿ ಬಂದಿದ್ದೀರಾ ಅಂದ್ರೆ ಏನೋ ವಿಶೇಷ ಇರುತ್ತೆ, ಹೇಳಿ ಸ್ವಾಮಿ. ಹೌದು ಪುರೋಹಿತ್ರೆ, ನನ್ನ ಸೋದರಳಿಯ ಸೀನು ಮದುವೆಗೆ ಲಗ್ನ ಪತ್ರಿಕೆ ಕೂಡ ಬಂದಿದೆ. ಮೊದಲನೇ ಲಗ್ನ ಪತ್ರಿಕೆನ ದೇವ್ರಿಗೆ ಸಮರ್ಪಿಸಿ ಆಮೇಲೆ ಬಂಧುಗಳಿಗೆ ಕೊಡಬೇಕು ಅನ್ಕೊಂಡಿದೀವಿ. ಸೀನು ಮತ್ತೆ ಚಾರು ಹೆಸರಲ್ಲಿ ಅರ್ಚನೆ ಮಾಡಿ ಈ ಲಗ್ನ ಪತ್ರಿಕೆನ ಓದಿ ದೇವ್ರ ಹತ್ರ ಇಡಿ. ಶುಭಂ. ಎಲ್ಲ ಒಳ್ಳೇದೇ ಆಗುತ್ತೆ ರಾಜಾರಾಮ್ ಅವರೇ. ಆದ್ಯಾ, ಆದ್ಯ, ಏನಾಯ್ತು ಆದ್ಯ? ಯಾಕೆ ಹೀಗೆ ಗಂಟೆ ಬಾರಿಸ್ತಿದ್ಯಾ? ಭಕ್ತಿಯಿಂದ ಹೊಡೆಯೋದಾದ್ರೆ ಒಂದೇ ಸಲ ಕಣೆ ಹೊಡೆಯೋದು. ನೀನ್ ಕೋಪದಲ್ಲಿ ಹೊಡಿತಿದ್ಯಾ ಅಂದ್ರೆ ನಿನ್ ಸಂಕಟ ಏನು ಅಂತ ನಮ್ಗೆ ಅರ್ಥ ಆಗ್ತಿಲ್ವೇ? ಮನೇಲಿ ಪತ್ರಿಕೆಗೆ ಬೆಂಕಿ ಹಾಕ್ದೆ, ಈಗ ದೇವಸ್ಥಾನದಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅದ್ ಹಾಗಲ್ಲ ಅತ್ತೆ. ನೋಡು ಆದ್ಯಾ, ನನ್ ಮಗನ್ಗೂ ಚಾರುಗೂ ಮದ್ವೆ ಆಗೋದು ನಿನ್ಗಿಷ್ಟ ಇಲ್ವಾ? ಪುರೋಹಿತರು ಪತ್ರಿಕೆ ಓದೋ ಅಂತ ಸಮಯದಲ್ಲಿ ಗಂಟೆ ಹೊಡೆದು ನಿಲ್ಲಿಸ್ಬಿಟ್ಟಿಯಲ್ಲೇ. ಏನಾಗ್ತಿದ್ಯಾ ನಿನಗೆ? ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಸೀನು, ಚಾರು ಅವರ ಮದ್ವೆ ನಡಿಬೇಕು ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೋತಿದ್ದೀನಿ.
ಸೀನು ಮದುವೆ ವಿಷಯದಲ್ಲಿ ಎಂಥ ಅನಾಹುತನೂ ಎದುರಾಗಬಾರ್ದು ಅಂತ ದೇವರ ಹತ್ರ ಬೇಡ್ಕೋತಿದ್ದೀನಿ ಅತ್ತೆ. ನಾವೆಲ್ಲರೂ ಕೂಡ ಅದನ್ನೇ ಮಾಡಿದ್ದಲ್ವಾ? ನೀನೊಬ್ಳೆ ಹೋಗಿ ಗಂಟೆ ಹೊಡೆಯೋ ಅವಶ್ಯಕತೆ ಏನಿತ್ತು? ಹೀಗೆ ಒಟ್ಟಿಗೆ ನಿಂತು ಪೂಜೆ ಮಾಡೋದೇನು ಚಿಕ್ಕಪ್ಪ? ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕ್ಬೇಕು, ಆಮೇಲೆ ಅರ್ಶನ ಕುಂಕುಮದ ಜೊತೆ ತಾಂಬೂಲದ ಜೊತೆಗೆ ಲಗ್ನ ಪತ್ರಿಕೆನ ಕೊಡ್ಬೇಕು. ಇದನ್ನೆಲ್ಲ ಎಲ್ ಮಾಡಿದ್ರಿ ಚಿಕ್ಕಪ್ಪ?